ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪಟ್ಟಕ್ಕಾಗಿ ಗುದ್ದಾಟ, ಪೈಪೋಟಿ, ಹಗ್ಗಜಗ್ಗಾಟ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಈ ಮೂಲಕ ಕುರ್ಚಿ ಕದನ ಮತ್ತೆ ಮುಂದುವರಿತಾ ಇದೆ. ನಾನು ಯಾರಿಗೂ ಕೂಡ ಉತ್ತರ ಕೊಡೋದಕ್ಕೆ ಬಯಸಲ್ಲ. ಯಾರಿಗಾದರೂ ಸಮಸ್ಯೆ ಇದ್ರೆ ಅವರು ಔಷಧಿ ತಗೊಳ್ಳಿ, ತಪ್ಪಿಲ್ಲ. ಸಚಿವ ರಾಜಣ್ಣ ಟೀಕೆಗೆ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಟಾಂಗ್ ಕೊಟ್ಟಿದ್ದಾರೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ ಸಾಫ್ಟ್ ಹಿಂದುತ್ವದ ಜಪ, ಮತ್ತೊಂದು ಕಡೆ ದೇಗುಲ ಯಾತ್ರೆ, ಇದರ ನಡುವೆನೇ ತಮ್ಮ ಪಕ್ಷದ ಒಳಗಿರುವಂತಹ ತಮ್ಮ ವಿರೋಧಿಗಳಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು. ನಿನ್ನೆ ಕೂಡ ರಾಜಣ್ಣ ಮಾತನಾಡಿದರು. ಈ ಕುಂಭಮೇಳಕ್ಕೆ ಹೋಗಿ ಬಂದಂತಹ ವಿಚಾರವನ್ನು ಟೀಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಆ ವಿಚಾರಕ್ಕೂ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಮಸ್ಯೆ ಇದ್ದರೆ ಔಷಧಿ ತಗೊಳ್ಳಿ ಅಂಥೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಸಚಿವ ರಾಜಣ್ಣ ಅವರ ಟೀಕೆಗೆ ಮತ್ತೊಮ್ಮೆ ಮಗದೊಮ್ಮೆ ಡಿ.ಕೆ. ಶಿವಕುಮಾರ್ ಅವರು ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಅಂತರ್ಯುದ್ಧ ಅನ್ನೋದು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ನಡೆಗೆ ಸಿದ್ದರಾಮಯ್ಯ ಬಣ ಟೀಕಿಸೋದು, ಸಿದ್ದರಾಮಯ್ಯನವರ ಬಣದ ಸದಸ್ಯರ ಟೀಕೆಗೆ ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಟ್ ಮಾಡೋದು, ಅದು ಹಾಗೆ ಮುಂದುವರಿತಾನೇ ಇದೆ. ಇದು ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹೇಳಿ ಕೇಳಿ ರಾಜಣ್ಣ ಅವರು ಸ್ಟ್ರೈಟ್ ಫಾರ್ವರ್ಡ್ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನಡೆಯನ್ನು ಹಲವು ಬಾರಿ ಟೀಕಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ.